ಇವತ್ತು ಚರ್ಚೆ ಆಗ್ಬೇಕಾದ್ದು ಜನಗಣಮನ ಅಲ್ಲ. ಯಾಕಂದ್ರೆ ಜನಗಣಮನವನ್ನು ನಾವು ಒಪ್ಕೊಂಡಿರೋದು, ಅದನ್ನ ಹೃದಯಪೂರ್ವಕವಾಗಿ ಸಂವಿಧಾನಬದ್ಧವಾಗಿ ಸ್ವೀಕರಿಸಿರೋದು ನಮ್ಮ ರಾಷ್ಟ್ರಗೀತೆ ಅಂತ. ಇವತ್ತು ಚರ್ಚೆ ಆಗ್ಬೇಕಾದ್ದು ಒಂದೇ ಮಾತ್ರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೇಗೆ ನಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಬಂಕಿಂ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿ, ರವೀಂದ್ರನಾಥ್ ಟಾಗೋರ್ ಅವರು ಹಾಡಿ, ದೇಶದ ಕೋಟಿ ಕೋಟಿ ಜನರಲ್ಲಿ ಒಂದು ರಾಷ್ಟ್ರೀಯತೆಯನ್ನ ಜಾಗೃತಗೊಳಿಸಿರುವಂತಹ ಒಂದೇ ಮಾತ್ರಮನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡ್ತಾ ಇದ್ದಂಥದ್ದನ್ನ ನಿರಂತರವಾಗಿ ಒಂದು ಸನ್ನಿವೇಶದಲ್ಲಿ 1923ರಲ್ಲಿ ಒಂದೇ ಮಾತ್ರಮನ್ನ ಹಾಡೋದಕ್ಕೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಾರಂಭಿಸಿದಾಗ ಅದನ್ನ ಮಧ್ಯದಲ್ಲಿ ನಿಲ್ಲಿಸಿ, ಇದರಿಂದ ನಮಗೆ ಧಾರ್ಮಿಕ ಒಂದು ಪ್ರಚೋದನೆ ಆಗತ್ತೆ, ಈ ರೀತಿಯ ಮಾತುಗಳನ್ನ ಹೇಳಿದಾಗ ಮುಂದೆ ಒಂದೇ ಮಾತ್ರಮನ್ನ 1937ರಿಂದ ಕಾಂಗ್ರೆಸ್ ಅಧಿಕೃತವಾಗಿ ಇದನ್ನ ಮೊಟಕುಗೊಳಿಸುವಂತ ನಿರ್ಧಾರವನ್ನು ಮಾಡಿತು. ಒಂದೇ ಮಾತ್ರಮನ್ನ ಮೊಟಕುಗೊಳಿಸುವಂತ ನಿರ್ಧಾರವನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡದೇ ಇರುವಂತಹ ಸ್ಥಿತಿಯನ್ನ ಕಾಂಗ್ರೆಸ್ ಯಾಕೆ ತಂದಿದೆ? ಬಹಿರಂಗ ಆಗ್ಬೇಕು, ಚರ್ಚೆ ಆಗ್ಬೇಕು. ಇದು ಚರ್ಚೆ ಆಗ್ಬೇಕಂತದ್ದು ಇದು ಒಂದೇ ಮಾತ್ರ ಯಾಕೆ ವಿವಾದಕ್ಕೆ ಅವತ್ತಿನ ಕಾಂಗ್ರೆಸ್ನವರು ಅದಕ್ಕೆ ಪ್ರಾರಂಭಿಸಿದ್ರು ಅಂತ ನಮಗೆಲ್ಲ ಗೊತ್ತೇ ಇದೆ. ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂತ ಮೌಲಾನಾ ಮೊಹಮ್ಮದ್ ಅಲಿ ಅವರು ಈ ಒಂದು ಆರೋಪವನ್ನ ಒಂದೇ ಮಾತ್ರ ಬಗ್ಗೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅವರು ಇದು ಧಾರ್ಮಿಕ ಕಾರಣಕ್ಕೆ ಮತ್ತು ಇಸ್ಲಾಂನಲ್ಲಿ ಸಂಗೀತವನ್ನ ನಿಷೇಧಿಸಲಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಅವರು ಇದನ್ನ ಹಾಡೋದನ್ನ ನಿಲ್ಲಿಸೋದಕ್ಕೆ ಮುಂದಾದ. ನೆಹರು ಅವರು ಕಾಂಗ್ರೆಸ್ ಆವತ್ತಿನ ನಾಯಕರಾಗಿ ಅವರು ಒಂದೇ ಮಾತ್ರ ನನಗೆ ಈ ಒಂದು ಅಗೌರವವನ್ನು ತೋರಿಸುವಂತಹದಕ್ಕೆ ಮುಂದಾದ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ನಾವು ಒಂದೇ ಮಾತ್ರಮಿಗೆ ಕೊಡಬೇಕಂತ ಕಾಂಗ್ರೆಸ್ಸಿನ ನಿಲುವಿನಿಂದಾಗಿ ಅದರ ಪ್ರಾಮುಖ್ಯತೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಮಗೆ ಕಾಂಗ್ರೆಸ್ ಹೇಳಬೇಕು, ನೀವು ಇಡೀ ದೇಶದ ಆ ರಾಷ್ಟ್ರಾಭಿಮಾನವನ್ನ ಜಾಗೃತಗೊಳಿಸಿ ಅದೆಷ್ಟೋ ಜನರನ್ನ ರಾಷ್ಟ್ರೀಯತೆಗಾಗಿ, ದೇಶಕ್ಕಾಗಿ, ದೇಶ ಮೊದಲು, ದೇಶದ ಸ್ವಾತಂತ್ರ್ಯ ಬರಬೇಕು, ದೇಶದ ಏಕತೆ, ಅಖಂಡತೆ, ಸಮಗ್ರತೆ ಉಳಿಬೇಕು, ಇಲ್ಲಿಯ ಸಾಂಸ್ಕೃತಿಕ ಆಧ್ಯಾತ್ಮಿಕ ವಿಶೇಷತೆಗಳು ಉಳಿಬೇಕು ಅಂತ ಪ್ರೇರಣೆ ಕೊಟ್ಟಂತ ಒಂದೇ ಮಾತ್ರಮನ್ನ ಯಾಕೆ ಹಾಡೋದನ್ನ ನಿಲ್ಲಿಸಿದ್ದು ನೀವು ಕಾಂಗ್ರೆಸ್ ಅಧಿವೇಶನದಲ್ಲಿ? ನೀವು ಯಾಕೆ ಅದನ್ನ ಮೊಟಕುಗೊಳಿಸುವಂತ ನಿರ್ಧಾರವನ್ನು ಮಾಡಿದ್ದು ಕಾಂಗ್ರೆಸ್ ಅಧಿವೇಶನದಲ್ಲಿ? ನೆಹರು ಅವರು, ಕಾಂಗ್ರೆಸ್ನವರು ಅದನ್ನ ಇವತ್ತು ಚರ್ಚೆ ವಿಷಯ ಅದಿದೆ. ಇವತ್ತು ನಾವು ನಮ್ಮ ಇತಿಹಾಸವನ್ನ ಅರ್ಥಕೊಳ್ಬೇಕು. ಕಾಂಗ್ರೆಸ್ ಎಂದೂ ಸಹ ಈ ದೇಶದ ಸನಾತನ ನಮ್ಮ ಸಂಸ್ಕೃತಿಯನ್ನ, ಹಲವು ವೈಶಿಷ್ಟ್ಯತೆಗಳಲ್ಲಿ ಏಕತೆಯನ್ನು ಕಾಣುವಂತಹ ಅನೇಕ ಸಂಗತಿಗಳನ್ನ ಎಂದೂ ಗೌರವಿಸುತ್ತಿಲ್ಲ. ಕೇವಲ ಅಲ್ಪಸಂಖ್ಯಾತರ ಓಲೈಕೆಯ ಮತಗಳಿಕೆಯ ರಾಜಕಾರಣವನ್ನು ಮಾಡಿ ಭಾರತದ ವಿಭಜನೆಗೆ ಕಾರಣರಾದರು ಕಾಂಗ್ರೆಸ್. ಅಷ್ಟೇ ಅಲ್ಲ, ಇವತ್ತಿಗೂ ಸಹ ಅದೇ ತುಷ್ಟೀಕರಣ ನೀತಿಯನ್ನ ಕಾಂಗ್ರೆಸ್ ಅನುಸರಿಸಿ ಭಾರತ ದೇಶ ಮೊದಲು ಅನ್ನುವಂತ ಭಾವ ಭಾರತೀಯರಲ್ಲಿ ನಿರ್ಮಾಣ ಆಗದೆ ಇರುವಂತೆ ನೋಡ್ಕೊಳ್ತಾ ಇದ್ದಾರೆ. ನಾವು ರಾಷ್ಟ್ರಗೀತೆಯನ್ನ ಜನಗಣ ಮನ ಅಂತ ಸಂವಿಧಾನಬದ್ಧವಾಗಿ ಒಪ್ಪಿದ್ದೇವೆ, ಅದನ್ನು ಪಾಲಿಸ್ಕೊಂಡು ಬಂದಿದ್ದೇವೆ. ನಮ್ಮೆಲ್ಲರಿಗೆ, ನನ್ನನ್ನೂ ಸೇರಿ ನಮ್ಮೆಲ್ಲರಿಗೆ ಒಂದು ಅಪಾರವಾದಂತಹ ಗೌರವ, ನಂಬಿಕೆ ನಮ್ಮ ರಾಷ್ಟ್ರಗೀತೆಯ ಬಗ್ಗೆ ಇದ್ದೇ ಇದೆ. ರಾಷ್ಟ್ರಗೀತೆ ಎಂದೂ ವಿವಾದಕ್ಕೆ ಒಳಪಡಬಾರದು. ಆದರೆ ನನ್ನ ಒಂದು ಮಾತಿನಿಂದ ಅದು ವಿವಾದಕ್ಕೆ ಎಡೆಯಾಗಿದೆ. ನಾನು ಅದನ್ನು ವಿವಾದ ಮಾಡೋದಕ್ಕೆ ಸಿದ್ಧನಿಲ್ಲ, ನಾನು ಅದನ್ನು ಮುಂದುವರಿಸೋದಕ್ಕೆ ಸಿದ್ಧನಿಲ್ಲ. ನಾವೆಲ್ಲರೂ ನಮ್ಮ ರಾಷ್ಟ್ರಗೀತೆಗೆ ಕೊಡಬೇಕಂತ ಗೌರವವನ್ನು, ಆ ಒಂದು ನಂಬಿಕೆಯ ಪಾಲನೆಯನ್ನು ನಾವು ಮಾಡಬೇಕು ಅಂತ ನಾನು ನಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ನಮ್ಮ ಒಂದೇ ಮಾತರಮಿಗೂ ಇದೇ ರೀತಿಯ ಒಂದು ಉನ್ನತವಾದಂತಹ ಗೌರವ, ಸ್ಥಾನಮಾನ ದೇಶದ ಜನರಲ್ಲಿ ಇದ್ದೇ ಇದೆ. ಅದನ್ನೂ ಸಹ ನಾವು ರಾಷ್ಟ್ರಗೀತೆ ಜನಗಣ ಮನದಂತೆ ಒಂದೇ ಮಾತರಮನ್ನೂ ಸಹ ಸರಿಸಮವಾಗಿ ನೋಡ್ತಾ ಇರುವಂಥದ್ದು ಈ ದೇಶದ ಒಂದು ಸೌಭಾಗ್ಯದ ಸಂಗತಿ ಅಂತ ನಾನು ನಂಬುತ್ತೇನೆ. ನಮಸ್ಕಾರ.